ಮನೆಗೆ ಆಗಮಿಸುತ್ತಿದೆ. ಶ್ರಾವಣದಿಂದ ಶ್ರವಣವಾಗುವ ರಾಮಾಯಣ. ಇದು ತಾಳಮದ್ದಳೆ ಪರಂಪರೆಯ ಮಹಾಸಾಗರ. ಪ್ರತಿಯಾದ ಭೂಮಿಯಲ್ಲಿ ಇತಿಹಾಸವಿದು, ಯುಗಾಂತರ ಕಾವ್ಯವಿದು. ಉಸಿರಲಾರದೆ ಮೂರ್ಗಳಿಗೆ ಪರ್ಯಂತ ನೆಲದಲ್ಲಿ ಬಿದ್ದು ಹೊರಳಾರುವುದೇಕೆ? ತನ್ನೋಷಮಿಲ್ಲದಾಯ್ತು ಸರ್ವೇಂದ್ರಿಯಂಗಳು. ಬಿಸಜಲೋಚನೆ ಕೈಕೆಯನ್ನು ದೈನ್ಯದು ದಶರಥೇಂದ್ರನು ನುಡಿದನು. ದಶರಥೇಂದ್ರನು ನುಡಿದನು. ಕಂಬು ಕಂಟಿನಿ ಚಾರುಶೀಲೆ ಕಮಲ ಮುಗಿ ಕುಂಭಗುಚಿ ಪುತ್ತಳಿಯ ಗೊಂಬೆ ಪ್ರತಿರಂಬೆ. ಕಮಲ ಮುಗಿ ಕುಂಭಗುಚಿ ಪುತ್ತಳಿಯ ಗೊಂಬೆ ಪ್ರತಿರಂಬೆ. ಮಕ್ಕಳಿಲ್ಲದೆ ಬಹಳ ಕಾಲ ನಾವಿರಲು, ಮಕ್ಕಳಿಲ್ಲದೆ ಬಹಳ ಕಾಲ ನಾವಿರಲು, ದುಃಖದೊಳಗಾಗ ಮುನಿಪಾಲ. ಬಂದೆ ಮಗೆ ಅಕ್ಕರಿಂದು ಪದೇಶವಿತ್ತುದಿದು ಮೂಲ. ಕಂಬು ಕಂಟಿನಿ ಚಾರುಶೀಲೆ ಕಮಲ ಮುಖಿ ಕುಂಭಗುಜೆ ಪುತ್ತಳಿಯ ಗೊಂಬೆ ಪ್ರತಿರಂಬೆ. ಅಲ್ಲ, ನೀವಿಷ್ಟು ಮರಗುದೆಂತಕ್ಕೆ? ನೀವು ಬಿದ್ದು ಹೊರಳಾರುದೆಂತಕ್ಕೆ? ಎದ್ದೇಳಿ. ಎದ್ದಿದ್ದೇನೆ, ಎದ್ದಿದ್ದೇನೆ. ಅಲ್ಲ, ಏನು ಕೇಳಿದೆ ಅಂತ ಬೇಕಲ್ಲ? ಕೈಕ, ಇಂಥ ಮಾತನ್ನು ಕೇಳಿದ್ದೀಯೆ? ಎರಡೇ ಮಾತು ಕೇಳಿದ್ದು. ಕಂಬು ಕಂಠಿನಿ ಅಂದರೆ ಶಂಕರಂತೆ ನಾದ ಬರುವ ಕಂಠವುಳ್ಳವಳು. ಆದ್ರೆ ಒಂದು ವಿಚಾರ ಏನು? ಆ ಶಂಕದಲ್ಲಿ, ಯಾವುದೇ ಶಂಕದಲ್ಲಿ ಅಪಸ್ವರ ಎಂಬುದು ಬರುವುದಿಲ್ಲ. ಹೌದಪ್ಪ. ಆದ್ರೆ ಕೈಕ, ಅದರ ಒಂದು ಶಂಕದಲ್ಲಿ ಬರ್ತದೆ, ಒಡೆದ ಶಂಕದಲ್ಲಿ ಅಪಸ್ವರವೇ ಬರುದು. ಹಾಗಾದ್ರೆ ಇದು ಒಡೆದ ಶಂಕವೇ. ನೀನು ಒಡೆದ ಶಂಕವಾಗಿ ಹೋದೆ ಅಲ್ಲ. ನಿಮ್ಮ ಕೈಯಾರೆ ಒಡೆಸಿದ್ರೆ ಹೀಗೆ ಆಗುದು. ಓ ಕೈಕ, ಎಂತ ಮಾತನ್ನು ಆಡಿದೀಯೆ ನೋಡು. ಏನು? ನನ್ನ ಮುದ್ದಿನ ರಾಣಿ ಎಂಬುದಾಗಿ ನಿನ್ನನ್ನು ಬಹಳಷ್ಟು ಪ್ರೀತಿಸಿದೆ. ಹೌದಪ್ಪ. ಯಾಕಂದ್ರೆ ಯಾಕೆ? ಈರುವರು ಮಡದಿಯರಲ್ಲೂ ಮಕ್ಕಳಾಗದೇ ಇದ್ದಾಗ ಕೊನೆಯಲ್ಲಿ ನಿನ್ನನ್ನು ಮದುವೆಯಾದೆ. ಹೌದು. ಆದರೆ ಫಲ ಬರಲಿಲ್ಲ ಕೈಕ. ಇಲ್ಲ, ಫಲ ಬರಲಿಲ್ಲ. ಏನು ಮಾಡುವುದು? ಕೊನೆಯಲ್ಲಿ ಮುನಿಪೌರತಮ್ಮರು ಹೇಳಿದ ಹಾಗೆ ಪುತ್ರ ಕಾಮೇಷ್ಟಿಯನ್ನೇ ಮಾಡಿ 4 ಮಕ್ಕಳನ್ನು ಪಡೆದೆವು. ಹೌದು. ಹಿರಿಯನಾಗಿ ಹುಟ್ಟಿದ್ದು ರಾಮನೇ ಕೌಸಲ್ಯಲ್ಲಿ. ಹೌದು. ಇದೋ ನಿನ್ನನ್ನು ಅನೇಕ ಬಾರಿ ನೋಡಿದ್ದೇನೆ. ನೀನು ಬೀದಿಯಲ್ಲಿ ಹೋಗುತ್ತಾ ಇರುವಾಗ ನಿನ್ನ ಜಂಗೆಯಲ್ಲಿ ಭರತ ಇದ್ರೆ, ಹೌದು, ರಾಮ ಓಡುತ್ತಾ ಇದ್ರೆ, ಭರತನು ಕೆಳಗಿಳಿಸಿ ರಾಮನನ್ನು ತಬ್ಬಿ ಮುದ್ದಾಗಿ ಮಗನೇ ಮಗನೇ ಎಂಬುದಾಗಿ ಮುದ್ದು ಮಾಡುವವಳು ನೀನು. ಹೌದಪ್ಪ. ಅದೇ ತಾಯಿ ಕೇಳುತ್ತಾ ಇರುವುದು ಈಗ. ಅಂತ ನೀನು ಏನು ಹೇಳಿದೆ? ಏನು ಹೇಳಿದೆ? ಏನಿಲ್ಲ, ಭರತನಿಗೆ ಪಟ್ಟವನ್ನು ಕೊಡ್ಬೇಕು. ಈಗ ಭರತನಿಗೆ ಪಟ್ಟ. ನಿನ್ನ ಇಚ್ಛೆ ಇರ್ಲಿ,
ಬರಲ್ದೇನೆ. ರಾಮನಿಗೆ ಏನು ಅಪರಾಧ ಮಾಡಿದ್ದಾನೆ? ರಾಮನಿಗೆ ಏನಿಲ್ಲಪ್ಪ, ಕಾಡಲ್ಲಿ ವನವಾಸವನ್ನು ರಾಮನಿಗೆ ಮಾಡುವುದು. ಏನು ಅಪರಾಧ ಮಾಡಿದ್ದಾನೆ? ಏನು ಮಾಡಲಿಲ್ಲ. ಏನು ಮಾಡದೇ ಇದ್ದಾಗ 14 ವರ್ಷ ಕಾಡಿನಲ್ಲಿ ಕಳೆಯಬೇಕೆಂಬುದಾಗಿ ನೀನು ಹೇಳುತ್ತಾ ಇದ್ರೆ ಎಂತ ಮಾತೆ ಇದು? ಎಂತ ಮಾತೆ? ಏನು ಮಾಡಬೇಕೆ? ಏನು ಮಾಡಬೇಕು? ನೀವು ಇಷ್ಟು ವ್ಯತೆ ಪಡ್ಲಿಕ್ಕೆ ಏನುಂಟು ಅಂತ ಹೇಳಿ ನನಗೆ ಅರ್ಥ ಆಗುತ್ತಾ ಇಲ್ಲ. ಅಲ್ಲ, ಈಗ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳೋ. ಈಗ ಭರತನನ್ನು ಆಗಲೇ ನೀವು ಎಷ್ಟು ಸಮಯ ಆಯ್ತು? 12 ವರ್ಷಗಳ ಪರ್ಯಂತರವಾಗಿ ಆಗುತ್ತಾ ಉಂಟು. ನಮ್ಮವರ ಮನೆಗೆ ಹೋಗಿದ್ದಾನೆ, ಹೌದಾ? ಕಾಯ್ಕೆಯಕ್ಕೆ ಹೋಗಿದ್ದಾನೆ, ನನ್ನ ಅಪ್ಪನ ಮನೆಗೆ, ಹೌದಾ? ನೀವು ಒಂದು ದಿನ ಆದ್ರೂ ಭರತ ಅಂತ ಹೀಗೆ ಅಳಲಿದ್ದುಂಟ ನೀವು? ಇಲ್ಲ. ಭರತ ನೆಂಟರಿಷ್ಟರ ಮನೆಗೆ ಹೋದದ್ದು, ಹೌದು, ಸಂತೋಷದಿಂದಲೇ ಇದ್ದ. ಇದು ಈ ರಾಮ ಒಮ್ಮೆ ವಿಶ್ವಾಮಿತ್ರನೊಂದಿಗೆ ಹೋದಾಗ ನಾನೊಮ್ಮೆ ಕಣ್ಣೀರಿಳಿಸಿದ್ದೆ, ಹೌದು. ಈಗ ಆದರೆ ವಸಿಷ್ಠರೇ ಸೂಚಿಸಿ ಕಳುಹಿಸಿ ಕೊಟ್ಟದ್ದು. ಆದರೆ ಈವಾಗ ಯಾರೂ ಇಲ್ಲ, ವಿಶ್ವಾಮಿತ್ರರು ಇಲ್ಲ, ನೆಂಟರಿಷ್ಟರ ಮನೆಯೂ ಅಲ್ಲ. ನೀನು ಅಂದಂತೆ ಕಾಡಿಗೆ ಹೋಗಬೇಕಂತ ಹೇಳಿದ್ರೆ ಈ ಮಾತನ್ನು ಹೇಗೆ ಹೇಳಿ ಸ್ವಾಮಿ? ಅವನಲ್ಲಿ ನಾನು ಹೇಗೆ ಹೇಳಿ? ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳೋ. ವಿಶ್ವಾಮಿತ್ರರು ಬಂದಂತಹ ಸಂದರ್ಭಕ್ಕಾಗುವಾಗ ನೀವು ವಸಿಷ್ಠರ ಮಾತನ್ನು ಕೇಳಿ ರಾಮನನ್ನು ಕಾಡಿಗೆ ಕಳಿಸಿದ್ರು ವಿಶ್ವಾಮಿತ್ರರೊಂದಿಗೆ. ಅವನ ಇನ್ನೂ ಎಳೆಯವನಾಗಿದ್ದ, ಹೌದಾ? ಅವನಿನ್ನೂ ಬಾಲ. ಹಾಗಿರುವಾಗ ಅದೇ ವಿಶ್ವಾಮಿತ್ರರು ಬಂದರು, ಅವನನ್ನು ನನಗೇ ಬಿಟ್ಟು ಕೊಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ತಿದ್ರಿ? ನೋಡೆ, ಅಸಂಬದ್ಧ ಪ್ರಶ್ನೆಯನ್ನು ಕೇಳಬೇಡ. ಈಗ ಅವನಿಗೆ ಬಿಟ್ಟು ಕೊಡಬೇಕಂತ ಕಾರಣ ಬೇಕಾ ಬೇಡ? ಕಾರಣ ಇಲ್ಲದೆ ಕೇಳುವುದಲ್ಲ. ಅಲ್ಲ, ನಾನು ಒಂದು ವೇಳೆ ಕೇಳುತ್ತಿದ್ರೆ ನೀವೇನು ಮಾಡ್ತಿದ್ರಿ? ಈಗ ಇನ್ನೊಬ್ಬರ ಬಗ್ಗೆ ಕೇಳಬೇಡ, ನೀನು ಏನು ಕೇಳುತ್ತಿ ಅದನ್ನು ವಿಷಯವನ್ನು ನಾನು ಅಷ್ಟೇ ಹೇಳಿದ್ದಲ್ವಾ? ಭರತನಿಗೆ ಪಟ್ಟವನ್ನು ಕೊಡಿ, ರಾಮನನ್ನು 14 ವರ್ಷ ಕಾಡಿಗೆ ಕಳಿಸಿ. ಏನಾಯ್ತಪ್ಪ ಅದರಲ್ಲಿ? ಬರ್ತಾನವ. ಅಯ್ಯೋ, ಈಗ ವಿಶ್ವಾಮಿತ್ರರೊಂದಿಗೆ ಹೋದಂತಹ ರಾಮ ಮತ್ತೆ ಮರಳಿ ನಮ್ಮ ಅಂತಃಪುರಕ್ಕೆ ಬರಲಿಲ್ವಾ? ಬರುವಂತಹ ಸಂದರ್ಭದಲ್ಲಿ ಹಾಗೆ ಬಂದಿದ್ದಾನೋ? ಅತಿ ಬಲ ಎಂಬಂತಹ ವಿದ್ಯೆಯನ್ನು, ಸೀತೆಯನ್ನು ವಿವಾಹ ಆಗಿಕೊಂಡು ಬರ್ಲಿಲ್ವಾ? ಈಗ ಹೋದಾಗ ಏನನ್ನು ಸಾಧಿಸಿ ಬರ್ತಾನವ. ಅವ ನಮ್ಮ ಮಗ ಅಲ್ವಾ? ರಾಮ ಹೋದವ ಸೀತಾ ಸ್ವಯಂವರದಲ್ಲಿ ಭರತನಿಗೂ ಹೆಣ್ಣು ನೋಡಿಕೊಂಡು ಬಂದಿದ್ದಾನೆ, ಹೌದು. ಅಲ್ಲಿ ಹೋಗಿ ಮದುವೆ ಆಗಿದೆ. ಆದ್ದರಿಂದ ಈಗ ಹೋದಂತಹ ರಾಮ ಮುಂದಕ್ಕೆ ಅಯೋಧ್ಯೆಗೆ ನಿಧಿಯಾಗಿ ಬರ್ತಾನೆ. ನೋಡೆ, ನೀನು ಏನು ಬೇಕಾದ್ರೂ 14 ವರ್ಷ ಸ್ವಾಮಿ. ಅಯ್ಯೋ, ಏನ ಮಾಡ್ಲಿ? ಕಳುಹಲ್ಲಂದನಲ್ಲಿ ಬೇಗ ಬರಲೆಂದ ವಾಕ್ಯವಂ ಕೇಳುವುದೇ. ಖರ ಸಂಹಾರಕ ರಾಮಚಂದ್ರ ಬರುದವು ಭೂಪಾಲಗಿಂತೆಂದನು. ನಿಮಗೀಗ ಆಳುಗಳು ಬಂದಾಡಿದ್ರು. ರಾಮ ಈ ಕಡೆಗೆ ಬರಬೇಕು ಎನ್ನುವ ಹಾಗೆ ಅದನ್ನೇ ಅನುಸರಿಸಿಕೊಂಡು ಈ ಕಡೆಗೆ ಬಂದು ನೋಡಿದೆ ಅಂತಾದ್ರೆ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಶೋಕಾಗಾರವನ್ನು ತಾವೂ ಸೇರಿದವರಿದ್ದೀರಿ, ಮ್ಲಾನವದನರಾಗಿದ್ದೀರಿ, ನೆಲಕ್ಕುರುಳಿದವರೂ ತಾವಿದ್ದೀರಿ. ರಾಮ ರಾಮ ಎನ್ನುವಂತಹ ಮಾತುಗಳನ್ನಾಡುವುದು ಬಿಟ್ರೆ ಬೇರೇನನ್ನೂ ತಾವು ಆಡುತ್ತಾ ಇಲ್ಲ ಎನ್ನುವುದು ತಮ್ಮ ಧ್ವನಿಯಿಂದ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಅಪ್ಪ, ಯಾರಿಂದಲಾದರೂ ಆಪತ್ತೆನ್ನುವುದು ಬಂತೆ? ಮಾತೆ ಬರಬೇಕು ಎನ್ನುವ ಹಾಗೆ ಲಕ್ಷ್ಮಣನಾಡಿದ ನುಡಿಯನ್ನ ಕೇಳಿಕೊಂಡು ತಾವೂ ಕೂಡ ಶೋಕಾಗಾರವನ್ನು ಸೇರಿದವರಿದ್ದೀರಿ. ಮಾತೆಯ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳುವಲ್ಲಿ ನಿಮಗೆ ಯಾವುದಾದರೂ ಸಂಕಷ್ಟ ಎನ್ನುವುದು ಬಂದೊದಗಿತೆ? ಅಪ್ಪ, ಅಷ್ಟ ದಿಕ್ಪಾಲಕರಿರಬಹುದು, ಅಥವಾ ಕಡೆಯ ದಿಕ್ಕಿನ ಒಡೆಯನಾದಂತಹ ದೂರ್ಜಟಿಯೇ ಬಂದರೂ ಕೂಡ ನಿಮಗೆ ಬಂದಂತಹ ಕಷ್ಟಗಳನ್ನು, ಸಂಕಷ್ಟಗಳನ್ನು ಈಡೇರಿಸುವಲ್ಲಿ ನಾ ಸಮರ್ಥನಿದ್ದೇನೆ ಎನ್ನುವ ಹಾಗೆ ಆಡುತ್ತಾ ಇದ್ದೇನೆ. ಸೇರಿರುವಂತಹ ಸಭೆಯಲ್ಲೆಲ್ಲರಲ್ಲಿಯೂ ಕೂಡ ಅಪಹಾಸ್ಯವನ್ನೇ ಮಾಡುವುದಕ್ಕೆ ತೊಡಗುವುದಿಲ್ವೇ ಅಪ್ಪ?
ಮಡದಿಯ ಮಾತನ್ನ ಕೇಳಿಕೊಳ್ಳುವುದರ ಮೂಲಕವಾಗಿ ಶೋಕಾಗಾರವನ್ನ ಸೇರಿದಂತಹ ಭೂಪಾಲ ಇನ್ನೂ ಕೂಡ ಸಭೆಗೆ ಬರಲಿಲ್ಲ ಎನ್ನುವ ಹಾಗೆ ನಮ್ಮವರೆಲ್ಲರೂ ಕೂಡ ಅಪಹಾಸ್ಯವನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲವೇ? ಯಾಕೆ ಹೀಗಾಯಿತು? ಏನಾಯಿತು? ನನ್ನಲ್ಲಾಡಿಯಪ್ಪ, ನನ್ನಲ್ಲಾಡಿ. ರಾಮ ನೀವೇನಾದ್ರು ಹೇಳ್ತೀರಾ? ಅಲ್ಲ ನಾನೇ ಹೇಳ್ಬೇಕಾ? ಏನು ಮಾತಾಡುದಿಲ್ಲ. ರಾಮ ರಾಮ ಹೀಗೆ ಮಗನೇ, ಏನು ಹೇಳ್ತಾ ಇಲ್ಲ. ಆಗದಿಂದ ಕೇಳಿದ ಆಗಲಿಂದ ರಾಮ ರಾಮ ಅಂತ ನಾನು ಹೇಳೋ ಮಗನೇ. ನೀವಾದ್ರೂ ಹೇಳಿದ್ರೆ ಅಲ್ವಾ ತಿಳಿಯುವುದಕ್ಕೆ ಸಾಧ್ಯ. ಕೇಳು ರಾಘವ ನಿನ್ನ ಪಿತ ಮಾತಾಡದಿರುವ ಪರಿಯನು. ಓ ಕೇಳು ರಾಘವ ನಿನ್ನ ಪಿತ ಮಾತಾಡದಿರುವ ಪರಿಯನು. ಬೇಳುವೆನು ಸಿಟ್ಟಾಗದಿರು ಹಿನವಂಶ ಜಾತ ರಾಘವ. ಮಗನೇ, ಅಮ್ಮ ಸಿಟ್ಟಾಗಿದ್ಯಾ? ಸಿಟ್ಟು ಅಂತಲ್ಲ, ಮತ್ತೆ ಅಪ್ಪನಿಗೆ ಈ ತೆರವಾದಂತಹ ಕಷ್ಟ ಯಾಕೆ ಬಂತು ಎನ್ನುವುದೇ ಅರ್ಥವಾಗ್ಲಿಲ್ಲ. ಆಗೊಮ್ಮೆ ಕೋಪ ಬಂದುದು ಹೌದು. ಮಗು, ಕೋಪ ಬಂದದ್ದೇನೋ ಸರಿ, ಆದ್ರೆ ಇದು ಪ್ರದೇಶ ಯಾವುದು ಅಂತ ನೋಡ್ಬೇಡ್ವಾ ಕಂದ? ಶೋಕಾಗಾರವಲ್ವೇ? ಅಂತಃಪುರ ಅಲ್ವಾ? ಹೌದು. ಇಲ್ಲಿ ಇರುವುದಾದರೂ ಯಾರು? ಯಾರು? ಹೆಣ್ಣು ಮಕ್ಕಳುಗಳು. ಈ ಹೆಣ್ಣು ಮಕ್ಕಳಿರುವಲ್ಲಿ ಧ್ವನಿ ಏರಿಸಿ ಮಾತಾಡಿದ್ರೆ ಆಗುತ್ತದೋ ಕಂದ? ಮಾತನಾಡಬಾರದು ಅಲ್ವೇ? ಆದ್ರೆ ಯಾವುದೋ ಒಂದು ಕಷ್ಟದಲ್ಲಿ ನಮ್ಮಯ್ಯ ಸಿಲುಕಿಕೊಂಡಿದ್ದಾರೆ ಎನ್ನುವುದು ಅವರ ಸ್ಥಿತಿಯನ್ನ ಕಂಡಾಗ ಅರ್ಥವಿಸುವುದಕ್ಕೆ ಸಾಧ್ಯವಾಯಿತು. ಹಾಗಾಗಿ ಧೈರ್ಯ ಬರುವುದಕ್ಕೆ ಬೇಕಾಗಿ ಆ ರೀತಿಯಾಗಿ ನಾನು ಆಡಿದೆ. ಆದ್ರೆ ನೀನು ಇನ್ನು ಮುಂದಕ್ಕೆ ಕೋಪ ಮಾಡಬಾರ್ದು. ಸರಿ ಅಮ್ಮ, ಸಿಟ್ಟಾಗಬಾರ್ದು. ಸರಿ. ಯಾಕೆ ಗೊತ್ತುಂಟು? ಮಾನಿನಿಯರ ಲಕ್ಷಣ ಹೇಗೆ? ಅವರು ಗಂಡಸರು ಧ್ವನಿ ಏರಿಸಿದ್ರು ಅಂತಾರೆ, ಅವರು ಮಾತನಾಡುವುದಿಲ್ಲ, ಅವರು ಹೆದರಿಕೊಳ್ತಾರೆ. ಹಾಗಿರುವಾಗ ನಾನಿಲ್ಲಿ ಅಮ್ಮ ಇರುವಾಗ ನೀನು ಸ್ವರ ಏರಿಸಿದ್ರೆ ಸರಿಯಾಗುತ್ತದೋ? ಇಲ್ಲ. ಲೋಕದಲ್ಲಿ ನಾಳೆ ರಾಮನನ್ನು ರಾಮ ಅಮ್ಮನ ಎದುರಿಗೆ ಎದುರು ಮಾತಾಡಿದ ಅಂತ ಹೇಳಲಿಕ್ಕಿಲ್ವಾ? ಈಗ ನಾ ಶಾಂತನಾಗಿದ್ದೇನೆ. ಆಗಿದ್ಯಲ್ವಾ? ಈಗ ನಿನ್ನ ಅಯ್ಯನವರು ಯಾಕೆ ಮಾತನಾಡುತ್ತಿಲ್ಲ, ಯಾಕೆ ಹೀಗೆ ಕುಳಿತುಕೊಳ್ಳಿದ್ದಾರೆ ಎಂಬಂತಹ ವಿಚಾರ ಅಲ್ವಾ ನಿನಗೆ ಬೇಕಾದದ್ದು? ಹೌದು. ಅವರಲ್ಲಿ ನಾನು ಹೇಳಿದೆ, ಏನು? ನಿಮ್ಮಲ್ಲಿ ಹೇಳು, ನೀನು ಅವರ ಶೋಕವನ್ನು ನಿವಾರಣೆ ಮಾಡುತ್ತೀ ಎಂಬುದಾಗಿ. ನಾನಿರುವುದೇ ಅದಕ್ಕೆ ಅಲ್ವೇ? ಅಲ್ವೇ? ಅದಕ್ಕೆ ಅಲ್ವೇ ಮಗನನ್ನು ನಂದನ ಅಂತ ಕರೆದ. ಸತ್ಯ. ಅಷ್ಟು ಮಾತ್ರ ಅಲ್ಲ, ನಮ್ಮವರ ಶೋಕ ಬಿಡು, ಲೋಕದ ಶೋಕವನ್ನು ಕೂಡ ನಿವಾರಣೆ ಮಾಡ್ಲಿಕ್ಕೆ ಬಂದವ ಎಂಬುದಾಗಿ ನಮ್ಮವರೆಲ್ಲ ಆಡಿ ಹೊಗಳ್ತಾರೆ ನಿನ್ನನ್ನು. ಸರಿ ಅಲ್ವಾ? ಹಾಗಿರುವಾಗ ಏನಿಲ್ಲ ಕಂದ. ಏನಮ್ಮ ವಿಷಯ ಏನು ಇಲ್ಲ, ಅವರು ಸಣ್ಣ ವಿಷಯಕ್ಕೆ ಇಷ್ಟೆಲ್ಲ ತಲೆಬಿಸಿ ಮಾಡಿಕೊಂಡು ಕೂತಿದ್ದಾರೆ. ಅವರು ಆಡಿದ್ರು ಆಗಬಹುದು, ನೀವು ಆಡಿದ್ರು ಆಗಬಹುದು, ವಿಷಯ ತಿಳಿದ್ರೆ ಆಯ್ತು ನನಗೆ. ಅಲ್ವೇ? ಹೌದು. ಯಾಕೆ? ನಾನು ಆಡಿದ್ರು ಒಂದೇ, ಅವರು ಆಡಿದ್ರು ಒಂದೇ. ಏನು ಗೊತ್ತುಂಟ ಕುಮಾರ? ಏನು? ಹಿಂದೆ ಒಂದು ಪ್ರಕರಣ ಆಗಿದೆ. ಆ ಪ್ರಕರಣ ಆಗುವಂತಹ ಸಂದರ್ಭದಲ್ಲಿ ನಿನ್ನ ಅಯ್ಯ ನನ್ನವರು ನನಗೊಂದು ಭಾಷೆಯನ್ನು ಕೊಟ್ಟಿದ್ದಾರೆ, ವರವನ್ನು. ಏನು? 2 ವರವನ್ನು ನೀನು ಕೇಳಬೇಕು ಎಂಬುದಾಗಿ. ಶಂಬರಾಸುರ ವಧ ಪ್ರಕರಣ ನಿನಗೆಲ್ಲ ಗೊತ್ತಿರ್ತದೆ, ಆದ್ರೂ ನಾನು ನೆನಪು ಮಾಡಿಸುವುದು. ಸರಿ. ಹಾಗಿರುವಾಗ ಆವಾಗ ನನಗೆ ಬೇಡವಾಗಿತ್ತು, ಆದ್ರೆ ಈಗ ಅದನ್ನು ಕೇಳುವಂತಹ ಪ್ರಮೇಯ ಬಂದು ಒದಗಿತ್ತು. ಹಾಗಿರುವಾಗ ಆ 2 ಭಾಷೆಯನ್ನು, ಆ 2 ವರವನ್ನು ಕೇಳುವಂತಹ ಮನಸ್ಸು ಮಾಡಿದೆ ನಾನು. ಯಾಕೆ ಅಂತ ಹೇಳಿದ್ರೆ, ಈ ಹೊತ್ತಿಗಾಗುವಾಗ ರಾಜನಾಗಿರುವವರು ಅವರು. ಹೌದು. ರಾಜನಾಗಿ ಕೊಟ್ಟಂತಹ ಮಾತನ್ನು ರಾಜನಾಗಿಯೇ ಪೂರೈಸಬೇಡುವಾ? ಪೂರೈಸಬೇಕು ಅಲ್ವಾ? ಈಗ ರಾಜನಾಗಿ ಕೆಳಗಿಳಿದ ನಂತರ ಅವರ ಚಾರಿತ್ರ್ಯಕ್ಕೆ ಒಂದು ಕಳಂಕ ಬರುವುದಿಲ್ವ ಕಂದ? ಹೌದು. ಅದಕ್ಕಾಗಿ ನಾನು ಅವರಲ್ಲಿ ಆ ಮಾತನ್ನು ಕೇಳಿದೆ. ಇನ್ನು ಅದನ್ನು ಅವರಲ್ಲಿ ಇಟ್ಟುಕೊಂಡೆ ಅಂತಾರೆ. ಅವರು ಕೊಟ್ಟ ಮಾತನ್ನು ತಪ್ಪಿದ್ರು ಎಂಬಂತಹ ಮಾತಿಗೆ ಅವರು ಭಾಜನರಾಗಬೇಕಾ? ಅದನ್ನು ನಾನು ಕೇಳಿ ಸಹಿಸಿಯಾನು, ನೀನು ಕೇಳಿ ಸಹಿಸಿಯಾನ? ಸರಿ ಇಲ್ಲ ಅಲ್ಲ? ಹಾಗಾಗಿ ಅವರಲ್ಲಿ ಕೇಳಿದೆ ಆ 2 ವರವನ್ನು. ಆ ವರವನ್ನು ಕೇಳಿದ ನಂತರ ಅವರು ಹೀಗಾಗಿದ್ದಾರೆ. ಏನಿಲ್ಲ, ಆಗದಿಂದ ರಾಮ 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 ಮಾತ್ರ ಹೇಳುದು. ನೀವು ಕೇಳಿದ್ದೇನು ಅಂತ ಬೇಕು ತಾನೆ? ಏನಿಲ್ಲ ಕಂದ, ನೀನು ಬೇರೆಯ ಭರತ ಬೇರೆಯ ನನಗೆ ಅಲ್ಲ, 2 ಒಂದೇ ರೀತಿ ಅಲ್ವಾ? ಹಾಗೆ ನಾನು ಹೇಳಿದೆ, ಈಗ ನಡೆದಂತಹ ಸಿದ್ಧತೆಯಲ್ಲಿ ಭರತನಿಗೆ ಪಟ್ಟಾಗಬೇಕು ಅಂತ. ತಪ್ಪು ಅಂತಲ್ಲ, ಅಷ್ಟೇ. 1ನೇ ವರವಾಗಿ ಭರತನಿಗೆ ಪಟ್ಟಾಗಬೇಕು ಅಂತ ಹೇಳಿದೆ. ಎರಡನೆಯದು ಏನಿಲ್ಲ ಕಂದ. ಮತ್ತೆ ನೀನು ಬೇಡವೇ ಹೇಳಬೇಡ, ನಾನು ನೀವು
ಹೇಳುದಿಲ್ಲ, ನನ್ನನ್ನು ಹೇಳಲಿಕ್ಕೆ ನೀವು ಅವ್ರು ಬಿಡುದಿಲ್ಲ. ನಾನು ಏನು ಮಾಡ್ಬೇಕಂದ? ನೀವು ಹೇಳಿ ಅಮ್ಮ. ನಾನು ಹೇಳ್ಬೇಕಲ್ವಾ? ಸರಿ. ಇಲ್ಲದ್ರೆ ವಿಷಯ ಗೊತ್ತಾಗ್ತದ. ಅವನು ಕೇಳ್ತಾನೆ, ನಿಮ್ಮ ಶೋಕವನ್ನು ಅವ ದೂರ ಮಾಡ್ತಾನೆ ಅಂತ ಹೇಳುವ, ನೀವು ಯಾಕೆ ಇದಕ್ಕೆ ಅಡ್ಡಿ ಬರುವುದು? ನಾನು ಹೇಳಿದ್ದೇನೆ ನಿಲ್ಲಿ, ನೀವೇ ಹೇಗೂ ಹೇಳುದಿಲ್ಲ. ಏನಿಲ್ಲ ಕಂದ, ನೀನು ವಿಶ್ವಾಮಿತ್ರರೊಂದಿಗೆ ವನಕ್ಕೆ ಹೋದವ, ನಿನಗೆ ವರದ ಬಗ್ಗೆ ಎಲ್ಲ ವಿಚಾರ ತಿಳಿದಿದೆ. ಹೌದು. ಅವಾಗ ಹೋಗಿ ಬಂದಾಗ ನಾರೀಮಣಿಯನ್ನೆಲ್ಲ ರತ್ನವನ್ನು ಸಂಗ್ರಹಿಸಿ ಬಂದವ. ಹೌದು. ನಿನಗೂ ಬೇಕಾದಂತಹ ರತ್ನವನ್ನು ಸಂಗ್ರಹಿಸಿದ್ದಿ, ನಮ್ಮ ಕುಲಕ್ಕೆ ಬೇಕಾದಂತಹ ರತ್ನವನ್ನು ಸಂಗ್ರಹಿಸಿ ತಂದಿದ್ದಿ. ಲೋಕ ಕಲ್ಯಾಣಕ್ಕೆ ಅಂತ ಹೋದಂತಹ ನಾನು ಕಲ್ಯಾಣವಾಗಿ ಬಂದಿದ್ದೆ. ಹಾಗೆ ನಿನಗೊಂದು ವನವಾಸಕ್ಕೆ ಕಳಿಸುವ ಅಂತ ನನ್ನ ಆಸೆ ಅಷ್ಟೇ, ಬೇರೆ ಏನಿಲ್ಲ. ಇಷ್ಟೇ ತಾಯಿ, ಅಷ್ಟೇ. ಇಷ್ಟು ಸಣ್ಣ ಕೆಲಸವೇ? ಇದಕ್ಕೆ ಅವರು ತಲೆ ಬಿಸಿ ಮಾಡಿದ್ದಾರೆ. ಅಮ್ಮ, ಲೇಸನಾಡಿದೆ ಯವ್ವ ಈ ಸ್ವಲ್ಪ ಕೆಲಸಕ್ಕೆ ಅಮ್ಮ. ಈಸು ಚಿಂತೆಗಳೇಕೆ ಹೇಸು ಗುಣಾಟೆ ಏಸು ದಿನಾರಣ್ಯವಾಸದೊಳಿರಬೇಕು ಏಸು ದಿನಾರಣ್ಯವಾಸದೊಳಿರಬೇಕು ಆ ಸುದ್ದಿಯನಗಿಯೇ ಹೇಷ ಜೀವದನೇ ಲೇಸ ನಾಡಿದೆ ಯವ್ವ ಈ ಸ್ವಲ್ಪ ಕೆಲಸಕ್ಕೆ ಈಸು ಚಿಂತೆಗಳೇಕೆ ಹೇಸು ಗುಣಾಟೆ ಅಮ್ಮ ರಾಘವ ಇಷ್ಟೇಯಾ ತಾಯಿ? ಇಷ್ಟೇ, ಅದಕ್ಕೆ ತಲೆ ಬಿಸಿ ಮಾಡಿಕೊಂಡು ಲೇಸನಾಡಿದರವ್ವ ಈ ಸ್ವಲ್ಪ ಕೆಲಸಕ್ಕೆ. ನೀವು ಆಡುವ ನುಡಿ ಕೇಳಿದಾಗ ಅಥವಾ ಅವರು ಚಿಂತಾಕ್ರಾಂತರಾದ ಕಾಲಕ್ಕೆ ಇನ್ನೆಷ್ಟೋ ಕೆಲಸಗಳಿದೆ ಅಂತ ನಾನು ಭಾವಿಸಿದ್ದೆ. ಆದರೆ ಅವರ ಅಂತರಂಗವಾಗಿ ತಾವಾಡಿದ ಕಾಲಕ್ಕೆ ಇಷ್ಟೇ ವಿಷಯ ಎನ್ನುವುದು ಸ್ಪಷ್ಟವಾಯಿತು. ಹೌದು ಅಮ್ಮ, ನೀವು ಆಡಿದ ಹಾಗೆ ಅದಕ್ಕೆ ನಾನು ಸಿದ್ಧನಿದ್ದೇನೆ, ಬದ್ಧನಿದ್ದೇನೆ. ನೋಡಿ, ಅವನಿಗೆ ಅರ್ಥ ಆಗ್ತದೆ. ನೋಡಿ, ಈ ಸಣ್ಣ ಕೆಲಸಕ್ಕಾಗಿ ಇಷ್ಟೆಲ್ಲ ಚಿಂತೆ ಮಾಡಬೇಕು, ದುಃಖ ತಾಳಬೇಕು ಎನ್ನುವ ಹಾಗಿಲ್ಲ. ಆದ್ರೆ ಏನು ಒಂದು ಸಂದೇಹ ಉಂಟಮ್ಮ. ಸಂದೇಹವ? ಹೌದು, ಕೇಳು ಕಂದ ಕೇಳು. ರಾಮ, ನೀನು ಕಾಡಿಗೆ ಹೋಗಬೇಕು ಅಂತ ನೀವು ಆಡಿದವರಿದ್ದೀರಿ. ಹೌದೌದು. ಏಸು ದಿನ ಅರಣ್ಯವಾಸದೊಳು ನಾ ಇರಬೇಕು, ಕಾಡಿನಲ್ಲೇ ಇರಬೇಕಾ ಅಥವಾ ಎಷ್ಟು ಅದಕ್ಕೊಂದು ಸಮಯ ಅಂತಿದೆಯಾ?
ಅದನ್ನು ತಿಳಿಸಿದ್ರೆ ಒಳ್ಳೇದಲ್ವೇ ತಾಯೇ? ರಾಘವ, ನೀನು ಕೇಳ್ತಿ ಅಂತ ಹೇಳುವಾಗ ಸಂದೇಹವನ್ನು ಸರಿ ಮಾಡ್ಲಿಕ್ಕೆ ಇರುವುದು ನಾನು. ಸರಿ, ಕೇಳುದೀನಿ. ಈರೇಳು ವರುಷ ಕಾನನವಾಸ ಕಳೆದು ನೀ ಬಾಯೋದ್ಯಗೆ ಮತ್ತೆ ರಾಮಚಂದ್ರ, ಬೇರೇನು ಸಂದೇಹವಿದರಲಿ ಮಾಡಬೇಡ. ಚಾರು ತಂದೆಯ ಮನಸ್ಸು ಈ ರೀತಿ ಎನ್ನಲು ಓ ಮಗ. ಅಮ್ಮ, ಒಳ್ಳೆ ವಿಚಾರವೇ. ಯಾಕೆ ನಮಗೊಂದು ವಿಷಯ ಅಂತ ಸಿಕ್ಕಾಗ ಅದರಲ್ಲಿ ಬಂದಂತಹ ಸಂದೇಹವನ್ನು ಹೇಳಿದವರಲ್ಲೇ ಕೇಳಬೇಕು. ಆವಾಗ ಅದಕ್ಕೆ ಸಂಪೂರ್ಣವಾಗಿ ಅದರ ಸ್ಪಷ್ಟನೆ ಸಿಗ್ತದೆ. ಇದೆಲ್ಲ ನೀವೇ ಕಲಿಸಿದಲ್ವ ನನಗೆ? ಹೌದಪ್ಪ, ನಾನು ಕಲಿಸಿದ್ದಕ್ಕಿಂತಲೂ ಕೂಡ ನೀನು ಗುರುಕುಲದಲ್ಲಿ ಕಲಿತದ್ದು ಅದಕ್ಕಿಂತ ಹೆಚ್ಚುಂಟು, ನನಗೆ ಗೊತ್ತುಂಟು. ಆದ್ರೂ ಕೂಡ ಬಾಲಪಾಠ ಎನ್ನುವುದು ಅಮ್ಮನಿಂದಲೇ ಅಲ್ವೇ? ಹೌದು ಮಗು. ಈಗ ನಿನ್ನನ್ನು ಕೂಡ ಕಾಲಿನಲ್ಲಿಯೇ ಇರಬೇಕು ಅಂತ ನಾನು ಹೇಳುವುದಲ್ಲ, ಮತ್ತೆ ನಮಗೂ ಕೂಡ ಬೇಡವಾ ನೀನು? ಹಾಗೆ ಏನು ನಿನ್ನನ್ನು ಸಂಪೂರ್ಣವಾಗಿ ನಿನ್ನ ಜೀವನವನ್ನು ಕಾಡಲ್ಲೇ ಕಳಿಬೇಕು ಅಂತ ನಾನು ಹೇಳುವವಳಲ್ಲ. ಅಷ್ಟು ಕಠೋರವಾಗಿ ನಾನು ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ. ಅಂದ್ರೆ ಹೆಚ್ಚು ಬೇಡ ಕಂದ. ಮತ್ತೆ ಒಂದು 7 ವರ್ಷ ಅಂದ್ರೆ 14 ವರ್ಷ ಅಷ್ಟೇ. 14 ವರ್ಷ ಅಷ್ಟೇ. ಅದು ನಿನಗೆ ದೊಡ್ಡ ವಿಷಯವೂ ಅಲ್ಲ, ನನಗೆ ಗೊತ್ತುಂಟು. ಹಾಗಿರುವಾಗ ಒಂದು 14 ವರ್ಷ ನೀನು ವನವಾಸವನ್ನು ಮಾಡಿ ಬಂದೆ ಅಂತ ಆದ್ರೆ ನೀನು ಇನ್ನೂ ಕೂಡ ಜನಮಾನಸದಲ್ಲಿ ಅಚ್ಚಳಿಯದ ಹಾಗೆ ಉಳಿಯುವುದಕ್ಕೆ ಅದು ಸಹಕಾರಿಯಾಗುತ್ತದೆ. ಯಾಕೆ ಅಂತ ಹೇಳಿದ್ರೆ, ಈಗ ಒಂದು ವಿಷಯವನ್ನು ನಾವು ಉದಾಹರಣೆಯಾಗಿ ಹೇಳ್ತೇನೆ. ನೀನು ಈಗ ರಾಜನಾಗಿ ಪಟ್ಟವನ್ನು ಏರುತ್ತಿ. ಹೌದು. ಪಟ್ಟವನ್ನು ಏರಿದಂತಹ ಸಂದರ್ಭದಲ್ಲಿ ಒಂದೊಮ್ಮೆಗೆ ನಿನಗೆ ವನಕ್ಕೆ ಹೋಗಬೇಕು ಅಂತ ಆಗ್ತದೆ, ಪರಿಸ್ಥಿತಿ ಹಾಗೆ ಬಂತು. ಹಾಗಿರುವಾಗ ಇಲ್ಲಿ ಪಟ್ಟವನ್ನು ಬಿಟ್ಟು ನಿನಗೆ ಹೋಗ್ಲಿಕ್ಕಾಗ್ತದಾ? ಇಲ್ಲ. ಅದಕ್ಕಿಂತ ನೀನು ವನದಲ್ಲಿ ಮಾಡಬೇಕಂತಹ ಕಾರ್ಯವನ್ನೆಲ್ಲ ಪೂರೈಸಿ ಇಲ್ಲಿಗೆ ಬಂದೆ ಅಂತ ಆದ್ರೆ ನೀನು ಪಟ್ಟವನ್ನು ಸರಿಯಾಗಿ ಆಳ್ಬಹುದಲ್ವಾ? ಹೌದು. ಆ ವಿಚಾರಕ್ಕಾಗಿ ನಾನು ಹೇಳಿದ್ದ ಅಷ್ಟೇ ವಿನಃ. ಯಾಕೆ ಅಂತ ಹೇಳಿದ್ರೆ, ಒಂದು ರಾಜನ ಪೀಠದಲ್ಲಿ ಕುಳಿತುಕೊಳ್ಳಬೇಕು ಅಂತ ಆದ್ರೆ ಅವನಿಗೆ ಲೋಕದ ಎಲ್ಲಾ ರೂಢಿ ಎಲ್ಲ ಆಚರಣೆಗಳು ಕೂಡ ತಿಳಿದಿರಬೇಕು, ಲೋಕವನ್ನು ಸುತ್ತಬೇಕು. ಆವಾಗ ಅವನ ಜ್ಞಾನವೆಂಬುದು ವೃದ್ಧಿ ಆಗ್ತದೆ ಅಲ್ವೇ? ಆದ ಕಾರಣಕ್ಕಾಗಿಯೇ ನೀನೊಂದು 14 ಹೆಚ್ಚು ಬೇಡ. ಆ ನಂತರ ನಿನಗೆ ನಮ್ಮನ್ನು ನೋಡಬೇಕು ಅಂತ ಆದಾಗ ನೀನು ಬಾ, ನಾವೆಲ್ಲ ನಿನ್ನನ್ನು ಸ್ವಾಗತಿಸ್ತೇವೆ. ಸರಿ ಅಮ್ಮ. ಅಷ್ಟೇ ಅಮ್ಮ. ನೀವು ಹೇಳಿದ ಹಾಗೆ 14 ವರ್ಷಗಳ ಕಾಲ ನಾನು ವನವಾಸವನ್ನ ಕೈಗೊಳ್ಳಬೇಕು. ಹೌದು. ಇದಕ್ಕಾಗಿ ಅವರು ಚಿಂತಾಕ್ರಾಂತರಾಗಿದ್ದಾರೆ. ಚಿಂತಿಸ್ತಾ ಒಂದೆರಡು ಮಾತು ಅವರಲ್ಲಿ ಆಡಬಹುದೇ? ಧಾರಾಳವಾಗಿ ಆಡು ತಾತ. ಜನಕ ನೀವು ಚಿಂತಿಸದಿರಿ ಕಿರು ಜನನಿಯ, ಮನಸ್ಸಿನ ವ್ರತವನ್ನು ಅನುಕರಿಸುವೆನು ಎನ್ನುತ್ತ ಕೈ ಮುಗಿದ ಬಾಲನ ಕಂಡು ದಶರಥ ಮನ ಕರಗಲು ಚಿಂತ ಮನ ತೋಳಿಂತೆಂದ. ಜನಕ, ರಾಮ, ಇಷ್ಟು ಸಣ್ಣ ವಿಷಯಕ್ಕಾಗಿ ತಾವು ದುಃಖಿಸುತ್ತಾ ಇದ್ದೀರಿ. ನೀವೇ ಆಡಬಹುದಿತ್ತು ಇದನ್ನು. ಹೀಗೆ ಮಾಡು ಮಗ ನೀನು ಎನ್ನುವ ಹಾಗೆ. ಖಂಡಿತವಾಗಿಯೂ ಅದನ್ನು ನಾನು ಒಪ್ಪುತ್ತಾ ಇದ್ದೆ, ತಿರಸ್ಕರಿಸುತ್ತಾ ಇರಲಿಲ್ಲ. ಅಮ್ಮ ಆಡಿದ ಕಾಲಕ್ಕೆ ನಾನು ಅದಕ್ಕೆ ಸಿದ್ಧ ಬದ್ಧ ಅಂತಲೇ ಆಡಿದೆ. ಅಪ್ಪ, ಮಗನೇ, ಮಾತೆಯ ಮಾತನ್ನ ಉಳಿಸಿಕೊಡಬೇಕಾದುದು ಮಗನಾದ ನನ್ನ ಕರ್ತವ್ಯವಲ್ವೇ? ಆಕೆ ಕಿರುಜನನಿ ಇದ್ದಾಳೆ ಎನ್ನುವ ಹಾಗೆ ಯಾವ ಕಾಲಕ್ಕೂ ಕೂಡ ನಾ ಭಾವಿಸಿದವನೇ ಅಲ್ಲ. ನನ್ನ ಮಾತೆ ಎನ್ನುವ ಹಾಗೆ ಭಾವಿಸುತ್ತಾ ನಾ ಜೀವನವನ್ನ ಸಾಗಿಸಿದವನಿದ್ದೇನೆ. ಆಕೆಯ ಮಾತು ಯಾವ ಕಾಲಕ್ಕೂ ಬಂಜೆಯಾಗಬಾರದು ತಾನೆ. ಅಮ್ಮನಿಗಿಂತಹ ಒಂದು ಅಪೇಕ್ಷೆ ಬಂದಿದೆ ಅಂತಾಗುವಾಗ ಮಗ ನೀನದನ್ನು ಮಾಡು ಅಂತ ಹೇಳಿದ ಮೇಲೆ ಮಗನಾದವ ಮಾಡದೇ ಇರುವುದಕ್ಕಾಗುತ್ತದೆ. ಅಪ್ಪ, ತಾವು ಚಿಂತೆ ಮಾಡಬೇಡಿ, ಹೆಚ್ಚು ಸಮಯ ಬೇಡ. ಅವಳೆ ಆಡಿದವಳಿದ್ದಾಳೆ, 14 ವರ್ಷ ಎನ್ನುವ ಹಾಗೆ ಕಳೆದು ಹೋಗುತ್ತದೆ ತಂದೆ. ಚಿಂತೆ ಮಾಡಬೇಡಿ, 14 ವರ್ಷಗಳು ಕಳೆದು ನಾನು ನಿಮ್ಮನ್ನೇ ಬಂದು ಸೇರುವವನಿದ್ದೇನೆ. ಅನುಗ್ರಹಿಸಿ ಮಗನನ್ನ ಕಳುಹಿಸಿಕೊಡಬೇಕು ತಂದೆ, ಕಳುಹಿಸಿಕೊಡು. ರಾಮ, ರಾಮ, ಸಣ್ಣವ ನೀನೆಂದರಣ್ಯದೋಳಿರುವೆಯೋ, ಪುಣ್ಯಹೀನನು ತಾನು ಕಣ್ಣೀರಿಳಿಸಿದ ಚಿಣ್ಣನ ಅಪ್ಪಿ ಮುದ್ದಿಸಿದ ಶರತ
ಬಿಡದೆ ಸಣ್ಣವಾನಿ ನಿಂತಾರಣ್ಯದೋಳ್ ಇರುವೆಯೋ ರಾಮ ನಾನು ಆಡಬೇಕಿತ್ತು, ಆಡುವುದಕ್ಕೆ ಬಾಯಿ ಬರಲಿಲ್ಲ ಮಗನೇ. ಗೊತ್ತಾಯ್ತಪ್ಪ. ಏನು ಮಾಡೋಣ? ಸಂತೋಷದಿಂದ ಒಪ್ಪಿಕೊಂಡು ಹೊರಟವ ನೀನು. ನಿನಗೆ ಅರಣ್ಯವಾಸ. ಹೌದು. ಪಟ್ಟ ಭರತನಿಗೆ ಇವಳೇ ಕೇಳಿದ್ದಾಳೆ, ಈ ಮಾರಿ ಕೇಳಿದ್ದಾಳೆ. ಛೇ ಹಾಗ ಆಡಬಾರ್ದು. ನನಗೇನಿಲ್ವಲ್ಲ ಮಗನೇ. ಇದು ನಿನ್ನೊಂದಿಗೆ ನಾನು ಬರ್ತೇನೆ ಮಗನೇ, ಕಾಡಿಗೆ ನಾನು ಬರ್ತೇನೆ ಮಗನೇ. ಸಣ್ಣವ ನೀನು, ಕಾಡಿನಲ್ಲಿ ಆ ಕಷ್ಟವನ್ನು ಅನುಭವಿಸುವಾಗ ಅದನ್ನು ನೋಡುವುದಕ್ಕಾಗ್ತದೆ. ಈ ಹಿಂದೆ ವಿಶ್ವಾಮಿತ್ರರೊಂದಿಗೆ ಇದ್ರು, ನಿನಗೆ ಬೇಕಾದನ್ನು ಹೇಳಿಕೊಡುವುದಕ್ಕೂ ನಿಮ್ಮ ರಕ್ಷಣೆಗೂ. ಸರಿ, ಈಗ ಯಾರಿದ್ದಾರೆ ಮಗನೇ? ನೋಡು, ನೀನು ಹೋಗುತ್ತಿರುವುದನ್ನು ತಡೆಯುವುದಕ್ಕೆ ಆಗದೆ ಮೂಕನಾಗಿದ್ದೇನೆ ಮಗನೇ, ನಾನು ಮೂಕನಾಗಿದ್ದೇನೆ. ಏನು ಮಾಡೋಣ? ಆದ್ದರಿಂದ ಹೇಳುತ್ತೇನೆ, ನೋಡು, ನಿನ್ನನ್ನು ಅಪ್ಪಿಕೊಂಡಿದ್ದೇನೆ. ಸರಿ, ನಿನ್ನ ಹೆಗಲ ಮೇಲೆ ಕೈ ಇರಿಸಿದ್ದೇನೆ ಮಗನೇ. ನಡ್ಕೊಳ್ಳಿಕ್ಕಾಗುವುದಿಲ್ಲ, ಮೆಲ್ಲೆ ನಡ್ಕೊಂಡು ನಿನ್ನೊಂದಿಗೆ ನಾನು ಬರ್ತೇನೆ. ಹೋಗು ಮಗನೇ, ಕಾಡಿಗೆ ಹೋಗು ಮಗನೇ. ಅಪ್ಪ ಮಗನೇ, ಮಾತೆಯಾಡಿದ್ದು ನನಗೆ ವನವಾಸ ಎನ್ನುವ ಹಾಗೆ. ನೀವೇ ನನ್ನ ಜೊತೆ ಬಂದಿರಿ ಅಂತಾದರೆ ಅಯೋಧ್ಯೆಯನ್ನ ನೋಡಿಕೊಳ್ಳುವುದಕ್ಕೆ ಯಾರಿದ್ದಾರೆ? ಇಷ್ಟು ವರುಷಗಳಷ್ಟು ಕಾಲ ಆಳ್ವಿಕೆಯನ್ನ ಮಾಡಿದಂತಹ ತಾವುಗಳು ಪ್ರಜಾರಂಜಕನಾಗಿ ಜೀವನವನ್ನ ಸಾಗಿಸಿದವರು. ದೊರೆಯೇ ಇಲ್ಲ ಅಂತಾದ ಮೇಲೆ ಪ್ರಜೆಗಳ ಸ್ಥಿತಿ ಏನಾಗಬಹುದು? ಹಾಗಾಗಬಾರದು. ಮಾತೆಯಂದಿರನ್ನು ತಾವು ನೋಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ತಮಗಿದೆ. ತಂದೆ, ಚಿಂತೆ ಮಾಡಬೇಡಿ. ಆದಷ್ಟು ಶೀಘ್ರವಾಗಿ 14 ವರ್ಷಗಳನ್ನು ಪೂರೈಸಿ ಆ ಬಳಿಕ ನಾನು ಬರುವವನಿದ್ದೇನೆ. ನೀವು ಕಳುಹಿಸಿಕೊಡುವುದಕ್ಕೆ ಮನಸ್ಸು ಬಾರದೇ ಇದ್ರೂ ಕೂಡ ರಾಮ, ಹೋಗಲೇಬೇಕಾದಂತಹ ಅನಿವಾರ್ಯತೆ ನನಗಿದೆ ತಾನೆ. ಹೋಗುವ ಕಾಲಕ್ಕೆ ನಿಮ್ಮ ಬಳಿಗೆ ಮತ್ತೊಮ್ಮೆ ನಾ ಬರುವವನಿದ್ದೇನೆ. ಮಾತೆಯಂದಿರಲ್ಲೆಲ್ಲರಲ್ಲಿಯೂ ಆಶೀರ್ವಾದವನ್ನ ಪಡೆದು ಆ ಬಳಿಕ ಬಂದು ನಿಮ್ಮನ್ನ ಕಾಣುತ್ತೇನೆ. ರಾಮ ರಾಮ ರಾಮ. ದಶರಥನಿಂದ ಅನುಗ್ರಹವನ್ನೂ ಪಡೆದುಕೊಂಡವನಿದ್ದೇನೆ. ಮಾತೆಯಾದಂತಹ ಕೌಸಲ್ಯಾದೇವಿ ಅಂತಃಪುರವನ್ನ ಸೇರಿ ವಿಚಾರಗಳನ್ನೆಲ್ಲವನ್ನೂ ಅರುಹಿದವನೇ ಇದ್ದೇನೆ. ದುಃಖ ತಪ್ತಳಾದವಳಿದ್ದಾಳೆ. ಯಾಕೆ ನಿನಗೆ ಈ ರೀತಿಯಾದಂತಹ ಸ್ಥಿತಿ ಬಂತು ಎನ್ನುವ ಹಾಗೆ ದುಃಖಿಸಿದವಳು ಅವಳಿದ್ದಾಳೆ. ದುಃಖಿಸಿದಂತಹ ಆಕೆಗೆ ಸಮಾಧಾನವನ್ನಾಡಿ ಸುಮಿತ್ರಾದೇವಿಯನ್ನ ಕಂಡು ಆಕೆಯಿಂದಲೂ ಕೂಡ ಬೇಕಾದಂತಹ ಆಶೀರ್ವಾದವನ್ನು ಪಡೆದು ಮುಂದೆ ಬಂದವನಿದ್ದೇನೆ. ಮಡದಿಯಾದಂತಹ ಸೀತೆಯಲ್ಲಿ ವಿಚಾರಗಳನ್ನು ಅರುಹಬೇಕು. ಆ ಕಡೆಗೆ ಸಾಗುತ್ತೇನೆ. ರಘುವೀರನಿಯನ್ನಗಲಿ ಹೋಗುವೆಯ ಈ ಜಗದೊಳೆನ್ನನು ಬಿಟ್ಟು ಕೊರಳಗೊಯ್ಯುವೆಯ ಅಗಜೇಯರಸನ ಬಿಲ್ಲೆತ್ತಿದಂದಿಂದ ನಿನ್ನ ಗಣಿತಾಶಯ ಬಿಟ್ಟು ಇರಲಿಲ್ಲವಯ್ಯ ಹೋಗುವುದು ಚಿತವೇನೈ ನಿನ್ನಗಲೇ ಹೋಗುವುದು ಚಿತವೇನೈ ರಘುವೀರ ನೀ ನಿನ್ನ ಅಗಲಿ ಹೋಗುವೆಯ ಸ್ವಾಮಿ, ಸೀತಾ, ವಿಷಯ ಬಂದು ಇಲ್ಲಿ ತನಕ ಮುಟ್ಟಿ ನೀವೀಗ ಕಾನನಕ್ಕೆ ಹೋಗುತ್ತಿದ್ದೀರಲ್ಲ. ವರ್ತಮಾನ ನಿನಗೂ ಸಿಕ್ಕಿತೆ? ಹೌದು ಪ್ರಭು. ಸ್ವಾಮಿ, ಏನು? ನನ್ನನ್ನು ನೀವು ವಿವಾಹವಾಗುವ ಸಂದರ್ಭದಲ್ಲಿ ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಧರ್ಮಪತ್ನಿಯಾಗಿ ನನ್ನನ್ನು ಸ್ವೀಕರಿಸಿದವರು ನೀವು. ಹೌದು ಸ್ವಾಮಿ. ಏನು? ಆದರೆ ಈ ಕಾಲಕ್ಕೆ ನನ್ನನ್ನು ಇಲ್ಲೇ ಬಿಟ್ಟು ನೀವೊಬ್ಬರೇ ಕಾನನಕ್ಕೆ ಹೋಗುವ ಯೋಚನೆಯಾದರೆ ಅದನ್ನು ನಾನು ವಿರೋಧಿಸುತ್ತೇನೆ.
ಇಲ್ಲಿಯವರೆಗೆ ನಿಮ್ಮ ಧರ್ಮ ಕಾರ್ಯವನ್ನು ನಾನು ಮಾತನಾಡಿದವಳಲ್ಲ. ಸರಿ. ಆದರೆ ಈ ಕಾಲಕ್ಕೆ ಮಾತನಾಡಬೇಕಾಗಿ ಬಂತು. ಓಹೋ. ಸ್ವಾಮಿ, ಏನು? ಎಲ್ಲಿ ಪತಿ ಇರುತ್ತಾನೋ ಅಲ್ಲಿಯೇ ಸತಿ ಇರಬೇಕಾದ್ದು ಅವಳ ಕರ್ತವ್ಯ. ಸರಿ. ಆದ್ದರಿಂದ ಸ್ವಾಮಿ, ನಾನು ಬರುತ್ತೇನೆ ನಿಮ್ಮ ಜೊತೆ. ಸೀತಾ, ಸ್ವಾಮಿ, ವನವಾಸ ಎನ್ನುವುದು ಅಯೋಧ್ಯೆಯಲ್ಲಿ ವಾಸಿಸಿದ ಹಾಗೆ ಅಲ್ಲ ಎನ್ನುವುದನ್ನ ನೀ ತಿಳಿದುಕೊಂಡಿರಲೇಬೇಕು. ಅದೆಷ್ಟು ಕಷ್ಟಗಳು ಅಲ್ಲಿ ಬರುವುದಕ್ಕೆ ಸಾಧ್ಯವಿದೆ. ಬಳಲಿಕೆ ಎನ್ನುವುದು ಆಗಬಹುದು. ಹಾಗಾಗಿ ನೀ ಬರುವುದು ಬೇಡ ಬೇಡ. ಸ್ವಾಮಿ, ಬಿಸಜಾಕ್ಷಯನ್ನ ವಂಚಿಸಿ ಪೋದೆಯಾದರೆ ವಿಷವ ಕುಡಿದು ಸಾವುದಲ್ಲದೆ ಬೇರೆ. ವಿಷವ ಕುಡಿದು ಸಾವುದಲ್ಲದೆ ಬೇರೆ. ಹುಸಿದರೆ ನಿನ್ನಾಣೆ ಜನಕನ ಪದದಾಣೆ. ಹುಸಿದರೆ ನಿನ್ನಾಣೆ ಜನಕನ ಪದದಾಣೆ. ದಶರಥನ ಪನಾಣೆ ಅಸುರ ವೈರಿ. ಹೋಗುವುದು ಚಿತವೇನೆ ನಿನ್ನಗಲಿ. ಹೋಗುವುದು ಚಿತವೇನೆ ರಾಮ ರಾಮ. ಹೋಗುವುದು ಚಿತವೇನೆ. ಸ್ವಾಮಿ, ಜಾನಕಿ, ನನ್ನನ್ನು ವಿವಾಹ ಮಾಡುವ ಸಂದರ್ಭದಲ್ಲಿ ನನ್ನ ತಂದೆಯವರು ನನ್ನನ್ನು ರಕ್ಷಿಸುವಂತಹ ಸಮರ್ಥರಿಗೆ ನನ್ನನ್ನು ವಿವಾಹ ಮಾಡಿಕೊಟ್ಟವರಿದ್ದಾರೆ. ಸರಿ. ಆದ್ದರಿಂದ ಸ್ವಾಮಿ, ನಾನು ನಿಮ್ಮೊಂದಿಗಿದ್ದರೆ ನನಗಾವ ಭಯವೂ ಇಲ್ಲ, ದುಃಖವೂ ಇಲ್ಲ. ಆದರೆ ಸ್ವಾಮಿ, ಏನು? ನೀವೀಗ ಹೇಳುತ್ತಿದ್ದೀರಿ, ನೀವು ಕಾನನಕ್ಕೆ ಹೋಗುವಾಗ ನಾನು ಬಂದರೆ ನನಗಲ್ಲಿ ಭಯವಾಗಬಹುದು, ಆಸರೆ ಆಗಬಹುದು ಎಂಬುದಾಗಿ. ನೀವಿದ್ದೀರಲ್ಲ ಸ್ವಾಮಿ. ಸರಿ. ಅಷ್ಟೇ ಅಲ್ಲದೆ ಪತಿ ಇದ್ದಲ್ಲೇ ಪತ್ನಿ ಇರಬೇಕು. ಆದ್ದರಿಂದ ಸ್ವಾಮಿ, ನೀವು ಎಲ್ಲಿಯಾದರೂ ನನ್ನನ್ನು ಕರೆದುಕೊಂಡು ಹೋಗದೇ ಇದ್ದರೆ ನನ್ನ ಪಿತನಾದ ಜನಕ ಮಹಾರಾಜರ ಆಣೆ, ದಶರಥ ಚಕ್ರವರ್ತಿಯ ಆಣೆ, ನಿಮ್ಮ ಆಣೆ, ನಾನು ವಿಷ ಕುಡಿದಾದರೂ ನನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತೇನೆ. ಆದ್ದರಿಂದ ಕರೆದುಕೊಂಡು ಹೋಗಿ. ಸೀತಾ, ನಿನ್ನನ್ನು ರಕ್ಷಿಸುವುದಕ್ಕೆ ಅಸಮರ್ಥನಾದವ ಈ ರಾಮನಲ್ಲ. ನೀನೇ ಆಡಿದೆಯಲ್ಲ, ಸಮರ್ಥನಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ನನ್ನ ಅಯ್ಯ ಎನ್ನುವ ಹಾಗೆ. ಹಾಗಾದ್ರೆ ಅವರ ಮಾತು ಯಾವ ಕಾಲಕ್ಕೂ ಕೂಡ ಹುಸಿಯಾಗುವುದಕ್ಕೆ ಈ ಪ್ರಪಂಚದಲ್ಲಿ ಖಂಡಿತ ಸಾಧ್ಯ ಇಲ್ಲ. ಪತಿ ಎಲ್ಲಿರ್ತಾನೋ ಪತ್ನಿಯಾದವಳು ಅಲ್ಲಿಯೇ ಇರಬೇಕು ಎನ್ನುವ ಹಾಗೆ ನೀನು ಆಡುವುದೇ ಸಿದ್ಧ ಅಂತ ಆದರೆ ಮತ್ತೆ ಇನ್ನು ತಡ ಯಾಕೆ? ನೀನು ನನ್ನ ಜೊತೆಯಲ್ಲಿ ಬರುವುದೇ ಹೌದು ಅಂತಾದರೆ ಎಲ್ಲರಲ್ಲಿಯೂ ಆಶೀರ್ವಾದವನ್ನ ಪಡೆದುಕೊಂಡು ನೀ ಬಾ, ನನ್ನ ಜೊತೆ ಸೇರಿಕೊಂಡು ಮುಂದೆ ಸಾಗೋಣ. ಹಾಗೆ
ತಾಳಿ ಕೈಗೆ ಎಂದು ಬಂದ ಅಗ್ರಜನ ಕೂಡೆ ಬಳಿಕಿಂತೆಂದಳು. ಕುಲೇಂದ್ರನೇ ಏನು ಭಾವನೆ ಮನಸಿದೇನಯ್ಯ ಮನಸಿ ಜನಯ್ಯ ಅನ್ನದೇವ. ವರ್ತಮಾನದಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳು ನನಗೆ ಸರಿಯಾಗಿ ಅರ್ಥವಾಗದೆ ಹೋಯಿತಲ್ಲ. ಅಯೋಧ್ಯೆಯ ಸಿಂಹಾಸನದಲ್ಲಿ ಕುಳಿತುಕೊಂಡಂತಹ ನನ್ನ ಅಯ್ಯನವರು ಸರಿಯಾದಂತಹ ತೀರ್ಮಾನವನ್ನೇ ತೆಗೆದುಕೊಳ್ಳುತ್ತಾರೆ ಎಂಬುದಾಗಿ ನಾನು ಅರ್ಥ ಮಾಡಿಕೊಂಡಿದ್ದೆ. ಆದರೆ ಅವರದ್ದಾದಂತಹ ತೀರ್ಮಾನವೇ ಬದಲಾಗಿ ಹೋಯಿತಲ್ಲ. ತಿಳಿದಿದ್ದೇನೆ, ನಮ್ಮ ಅಣ್ಣರಾದಂತಹ ಶ್ರೀರಾಮಚಂದ್ರ ಈ ಕಾಲಕ್ಕೆ ಪಟ್ಟವನ್ನೇರಬೇಕಾಗಿತ್ತು. ಪಟ್ಟ ತಪ್ಪಿ ಹೋಗಿದೆ ಎಂಬುದು ಸ್ಪಷ್ಟವಾಯಿತಲ್ಲ. ಹೀಗೆ ಮಾತನಾಡುವುದಲ್ಲ, ಅಣ್ಣನ ಜೊತೆಯಲ್ಲಿ ಮಾತಾಡಬೇಕು. ಅಣ್ಣದೇವಾ ತಮ್ಮ, ಒಂದು ಹಂತದಲ್ಲಿ ಅಯೋಧ್ಯೆಯ ಪೀಠವನ್ನು ನೀವು ಏರಬೇಕಾಗಿತ್ತು. ಏನೋ ಒಂದು ಕುತಂತ್ರ ನಡೆದು ಹೋಗಿದೆ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತಾ ಉಂಟು. ಎಲ್ಲವನ್ನೂ ಸರಿಯಾದ ರೀತಿಯಲ್ಲಿ ನಿಯಂತ್ರಿಸಬೇಕಾದ ನಮ್ಮ ತಂದೆಯಾದಂತಹ ದಶರಥ ಭೂಪತಿಗಳು ಮೌನವಾಗಿದ್ದಾರೆ ಎಂಬಂತಹ ವಿಚಾರವನ್ನು ಕೂಡ ನಾನು ಅರಿತಿದ್ದೇನೆ. ಈ ಕಾಲಕ್ಕೆ ನೀವು ಕಾಡಾಡಿಗಳಾಗಿ ಹೊರಟು ನಿಂತಿದ್ದೀರಿ ಎಂಬುದು ನನಗೆ ವಿಚಾರ ತಿಳಿದು ಹೋಯಿತಲ್ಲ. ಅಣ್ಣದೇವ, ಹಾಗಾದರೆ ಕೇವಲ ಹೆಣ್ಣೊಬ್ಬಳ ತೀರ್ಮಾನಕ್ಕೆ ನಮ್ಮ ಅಯೋಧ್ಯೆ ಬಲಿಯಾಗಿ ಹೋಯಿತೆ. ಹಾಗಾಗ ಕೂಡದು. ಅದಕ್ಕಾಗಿಯೇ ನಿಮ್ಮ ಆಶೀರ್ವಾದವನ್ನು ಪಡೆಯುವುದರ ಮೂಲಕವಾಗಿ ಧನುಷರಗಳನ್ನು ಎತ್ತಿ ಹಿಡಿದಿದ್ದೇನೆ. ಇದರ ಮೂಲಕವಾಗಿಯೇ ಯಾರೂ ನಿಮ್ಮ ಪಟ್ಟಕ್ಕೆ ವಿರೋಧವನ್ನು ತೋರಿಸುತ್ತಾರೋ ಅವರನ್ನು ನಾನು ಸದೆಬಡಿಯುವುದರ ಮೂಲಕವಾಗಿಯೇ ಮತ್ತೆ ಪುನರಪಿ ರಾಮನಿಗೆ ಪಟ್ಟವಾಗುವ ಹಾಗೆ ನಾನು ನಡೆದುಕೊಳ್ಳುತ್ತೇನೆ ಅಣ್ಣದೇವ. ತಮ್ಮ, ಅಣ್ಣ ಕೋಪಗೊಳ್ಳಬೇಡ. ಹಾ, ಮೇಲೆತ್ತಿದಂತಹ ಧನುಷರಗಳನ್ನ ಕೆಳಗಿಳಿಸು. ಅಮ್ಮನ ಬಯಕೆಯನ್ನ ಈಡೇರಿಸಿಕೊಳ್ಳಬೇಕಾದ್ದು ಮಗನಾದವನ ಕರ್ತವ್ಯ. ತಾಯಿ ಆಡಿದ್ದಾಳೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಆಕೆಯನ್ನು ಶಿಕ್ಷಿಸುವುದಕ್ಕೆ ನೀ ಮುಂದೆ ಹೋಗುತ್ತಾ ಇದ್ದಿ. ಅದು ಸಾಧು ಅಲ್ಲ. ನಾ ವನವಾಸಕ್ಕೆ ಹೋಗುವುದಕ್ಕೆ ಸಿದ್ಧನಾದವನಿದ್ದೇನೆ. ನನ್ನ ಜೊತೆಯಲ್ಲೇ ಮಡದಿಯಾದಂತಹ ಸೀತೆಯು ಬರುತ್ತೇನೆ ಎನ್ನುವ ಹಾಗೆ ಆಡಿದವಳಿದ್ದಾಳೆ. ನಾವೇ ಅದಕ್ಕೆ ಒಪ್ಪಿದ್ದೇವೆ, ಸಿದ್ಧರಾಗಿದ್ದೇವೆ ಅಂತ ಆದಮೇಲೆ ಅವರನ್ನ ಹಿಂಸಿಸಿಯೋ ಶಿಕ್ಷಿಸಿಯೋ ಏನಾದರೂ ಪ್ರಯೋಜನ ಉಂಟ? ಮತ್ತು ಅಲ್ಲಿ ನಷ್ಟ ಎನ್ನುವುದಾಗುವುದಲ್ವೇ ತಮ್ಮ? ಹಾಗಾಗಿ ಅಂತಹ ಕೆಲಸವನ್ನ ಮಾಡಬಾರದು. ಅಣ್ಣದೇವ, ಏನು ನೀವಾಡಿದಂತಹ ಮಾತಿಗೆ ಎರಡು ಮಾತುಗಳನ್ನಾಡುವವನು ನಾನಲ್ಲ. ಎಳವೆಯಿಂದಲೇ ನಿನ್ನ ಜೊತೆಯಲ್ಲೇ ಬೆಳೆದು ಬಂದವನು. ಅಣ್ಣ, ಏನು ರಾಮನ ನೆರಳಿನಂತೆ ಲಕ್ಷ್ಮಣ. ಹಾಗಿರುವಾಗ ಈ ಹೊತ್ತಿಗೆ ವನವಾಸವನ್ನು ಅನುಭವಿಸಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ನೀವು ಇದ್ದೀರಿ. ಹೌದು. ಹಾಗಾದ್ರೆ ನಾನೂ ಕೂಡ ನಿಮ್ಮ ಜೊತೆಯಲ್ಲಿ ಬರುತ್ತೇನೆ. ಯಾರು? ನಿಮ್ಮ ತಮ್ಮನಾದಂತಹ ಲಕ್ಷ್ಮಣ ರಾಮನಿಲ್ಲದಂತಹ ಅಯೋಧ್ಯೆಯಲ್ಲಿ ಇರುವುದಿಲ್ಲ. ಬೇಡ ತಮ್ಮ, ಬೇಡ. ಮಾತೆಯಾಡಿದ್ದು ರಾಮನಿಗೆ ವನವಾಸ ಎನ್ನುವ ಹಾಗೆ. ಪತ್ನಿಯಾದವಳು ಪತಿಯ ಜೊತೆಯೇ ಇರಬೇಕು ಎನ್ನುವಂತಹ ಭಾವದಿಂದ ಮಾತ್ರ ಆಕೆಯನ್ನು ನಾನು ಕರೆದುಕೊಂಡು ಹೋಗುತ್ತಾ ಇದ್ದೇನೆ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ. ನೀನೂ ಬಂದಿ ಅಂತಾದರೆ ನಮ್ಮ ಅಯ್ಯನನ್ನ ನೋಡಿಕೊಳ್ಳುವುದಕ್ಕೆ ಇಲ್ಲಿ ಯಾರಿದ್ದಾರೆ? ಬೇಡ ತಮ್ಮ, ನೀ ಬರುವುದು ಬೇಡ. ಅಣ್ಣದೇವ,
ಇನ್ನೂ ಈರ್ವರು ಪುತ್ರರಿದ್ದಾರೆ. ಹೌದು. ಭರತ ಶತ್ರುಘ್ನರು. ಅವರು ನೋಡಿಕೊಳ್ಳುತ್ತಾರೆ. ಅವರಲ್ಲಿಯೂ ಕೂಡ ಅಷ್ಟು ಪ್ರೇಮವನ್ನು ಹೊಂದಿದವರು ನಾವುಗಳಿದ್ದೇವೆ. ಆದರೆ ರಾಮ ಎಲ್ಲಿ ಇದ್ದಾನೋ ಅಲ್ಲಿಯೇ ಅಯೋಧ್ಯೆ ಉಂಟು ಎಂಬುದನ್ನು ತಿಳಿದುಕೊಂಡವ ಈ ಲಕ್ಷ್ಮಣ. ರಾಮನಲ್ಲಿಯೇ ನಾನು ದಶರಥ ಭೂಪತಿಗಳನ್ನು ಕಂಡುಕೊಂಡಿದ್ದೇನೆ. ಹಾಗಾಗಿ ಅಣ್ಣ, ಏನು ಬೇರೆ ಮಾತುಗಳು ಬೇಡ, ನನ್ನನ್ನೂ ಕೂಡ ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಣ್ಣ. ತಮ್ಮ, ಅಣ್ಣ ದೇವ, ಬೇಡ ಬೇಡ ಎನ್ನುವ ಹಾಗೆ ಎಷ್ಟಾಡಿದ್ರೂ ಕೂಡ ಬೇಕು, ನಾ ಬರ್ತೇನೆ ಅಂತ ನೀನು ಆಡುತ್ತಾ ಇದ್ದಿ. ಮೊದಲೇ ಆಡಿದ್ದಾರೆ, ರಾಮನ ನೆರಳು ಲಕ್ಷ್ಮಣ ಎನ್ನುವ ಹಾಗೆ. ನೆರಳನ್ನ ಬಿಟ್ಟು ಜೀವ ಎನ್ನುವುದು ದೇಹ ಎನ್ನುವುದು ಇರುವುದಕ್ಕಾಗುತ್ತದ ಹೇಳು? ಇಲ್ಲ, ಜೊತೆಯಾಗಿಯೇ ಇರಬೇಕಲ್ಲ. ಹಾಗಾಗಿ ಅದೇ ನೆರಳು ಅಥವಾ ಲಕ್ಷ್ಮಣ ನೀ ನನ್ನ ಜೊತೆ ಬರುತ್ತಿ ಅಂತ ಆಡುವಾಗ ಒಮ್ಮಿಂದೊಮ್ಮೆಗೆ ನಾ ಬೇಡ ಅಂತ ಹೇಳಿದ್ದ ಹೌದು. ಆದ್ರೆ ನೀ ಹಿಂದೆ ನಡೆಯುವುದಕ್ಕೆ ಒಪ್ಪುತ್ತಾ ಇಲ್ಲ ಅಂತ ಆದ್ಮೇಲೆ ನಾ ನಿಮ್ಮ ಜೊತೆಯೇ ಬರುತ್ತೀಯೇನೆ ಅಂತ ಆಡುವುದಕ್ಕೆ ತೊಡಗಿದ್ದಿ. ಇನ್ನು ತಡ ಯಾಕೆ? ನೀನೂ ನನ್ನ ಜೊತೆ ಸೇರಿದವನಿದ್ದಿ. ಆದರೆ ಅಪ್ಪನಲ್ಲಿ ಹೇಳದೆ ಹೋಗುವುದಕ್ಕಾಗುವುದಿಲ್ಲ. ನಾವು ಮೂವರು ಜೊತೆ ಸೇರಿಕೊಂಡು ತಂದೆಯ ಬಳಿಗೆ ಸಾಗೋಣ. ತಂದೆ ಹಾಗೆ ಜನಕ, ತಾತ ಭಿನ್ನ ಎನ್ನ ಮಾತಲಾಲಿಸಬೇಕು. ನಾರಿ ಜಾನಕಿ ತಮ್ಮ ಲಕ್ಷ್ಮಣ ಸಹಿತಾಗಿ ಆರಣ್ಯ ತೊಳಿರುವೆಂದಳು ತೈದಲಾರೆ. ಏನು ಮಾಡುವುದು ವಿಧಿ ಬರೆದಾಯಿತು. ತಾತ ಭಿನ್ನ ಅಪ್ಪ ರಾಮ, ಎಲ್ಲವರಿಂದಲೂ ಕೂಡ ಆಶೀರ್ವಾದವನ್ನು ಪಡೆದು ನಾ ಬಂದವನಿದ್ದೇನೆ. ಮಾತೆಯಾದ ಕೌಸಲ್ಯೆಯು ಸುಮಿತ್ರೆಯು ಹರಸಿದವಳಿದ್ದಾಳೆ. ಮಡದಿಯಾದಂತಹ ಸೀತೆಯಲ್ಲಿ ಆಡಿ ಬರೋಣ ಎನ್ನುವ ಹಾಗೆ ಅತ್ತ ಕಡೆಗೆ ಸಾಗಿದ್ರೆ ನಿಮ್ಮ ಜೊತೆ ನಾನೂ ಬರುತ್ತೇನೆ ಅಂತ ಅವಳು ಆಡುವುದಕ್ಕೆ ತೊಡಗಿದ್ದಾಳೆ. ನನ್ನ ಜೊತೆ ಸೇರಿಕೊಂಡವಳಿದ್ದಾಳೆ. ನಿಮಗೂ ತಿಳಿದ ವಿಚಾರ, ಗುರುಗಳಾದಂತಹ ವಿಶ್ವಾಮಿತ್ರರು ರಾಮ ಮಾತ್ರ ಬೇಕು ಅಂತ ಕೇಳಿದ್ದು. ಆದರೆ ಲಕ್ಷ್ಮಣ ರಾಮನನ್ನ ಕರೆದ ಕಾಲಕ್ಕೆ ಜೊತೆ ಸೇರಿಕೊಂಡೇ ಬಂದ. ಆ ಕಾಲಕ್ಕೆ ತಾವು ಹೋಗುವುದು ಬೇಡ ಅಂತ ಆಡಿದವರಲ್ಲ, ಕಳುಹಿಸಿಕೊಟ್ಟವರಿದ್ದೀರಿ. ಈಗಲೂ ಹಾಗೆ ನಾನೆಷ್ಟೇ ಬೇಡ ಬೇಡ ಎನ್ನುವ ಹಾಗೆ ಆಡಿದರೂ ಕೂಡ ಲಕ್ಷ್ಮಣ ನನ್ನ ಜೊತೆ ಸೇರಿಕೊಂಡವನಿದ್ದಾನೆ. ತಂದೆ, ನಾವು ಮೂವರೂ ಕೂಡ ನಿಮ್ಮ ಪದಪದ್ಮಗಳಿಗೆ ಮತ್ತೊಮ್ಮೆ ಎರಗಿದವರಿದ್ದೇವೆ. 14 ವರ್ಷ ವನವಾಸವನ್ನು ಅನುಭವಿಸಿ ಆದಷ್ಟು ಶೀಘ್ರವಾಗಿ ಅಯೋಧ್ಯೆಯನ್ನು ಬಂದು ಸೇರ್ತೇವೆ. ನಮ್ಮನ್ನು ಹರಸಿ ಬೀಳ್ಕೊಡಬೇಕು. ರಾಮ, ಎಷ್ಟು ಹೇಳಿದರೂ ನೀನು ಕೇಳುವವನಲ್ಲ, ತಡೆಯುವವ ನಾನಲ್ಲ. ಆದರೂ ಒಂದು ಮಾತು ಹೇಳುತ್ತೇನೆ. ಏನಪ್ಪ? ಯಾಕಂದ್ರೆ ನೀನು ಕಾಡಿಗೆ ಹೊರಟೆ, ಒಂದಿಗೆ ಲಕ್ಷ್ಮಣ, ಸೀತಾ. ನೀವು ಮೂವರು ಹೊರಟದನ್ನು ಕಾಣುವಾಗ ಯೋಚನೆ ಆಗುವುದು, ಸಂಪೂರ್ಣ ಅಯೋಧ್ಯೆಯೇ ಕಾಡಿಗೆ ಹೋಗುತ್ತದೆ. ಇಲ್ಲ, ಈ ಅಯೋಧ್ಯೆಯೇ ಕಾಡಾಗಿ ಮರುಕಳಿಸ್ತದೆ. ಮಗನೇ ರಾಮ, ನೋಡು, ಏನೇನೋ ಯೋಚನೆಗಳು ಬರುತ್ತಾ ಉಂಟು. ಯಾಕೆ ಹೇಳಿದ್ರೆ, ಕೆಲವೇ ಸಮಯದ ಹಿಂದೆ ಭರತ ಶತ್ರುಘ್ನರು ಕೇಕೆಕ್ಕೆ ಹೋಗಿದ್ದಾರೆ. ಈಗ ನೀವಿಬ್ಬರೂ ಕಾಡಿಗೆ ಹೋಗಿದ್ದೀರಿ. ಬಳಿಯಲ್ಲಿ ಯಾರೂ ಇಲ್ಲ. ಆವಾಗ ಏನೇನೋ ಕೆಟ್ಟ ಯೋಚನೆ. ಅದಕ್ಕಾಗಿ ರಾಮ ಒಂದು ಮಾತು ಕೇಳ್ತೇನೆ. ಏನಪ್ಪ? ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಇದ್ದಾಗ ನಿನ್ನೆ ನೀನು ಉಪವಾಸ ಇದ್ದವನಲ್ವೇ? ಗುರುಗಳ ಹಾಗೆ ಆಡಿದ್ರು ಅಲ್ವಾ? ನನ್ನ ಮಗ ರಾಮ ಉಪವಾಸ ಇದ್ದಾಗ ನಾನು ಉಣ್ಣುವುದಿಲ್ಲ ಎಂಬುದಾಗಿ ಭಾವಿಸಿಕೊಂಡು, ಮಗನೇ ನಾನು ಉಪವಾಸ ಇದ್ದೇನಪ್ಪ. ನೀವು ಉಪವಾಸದಿಂದಿದ್ರೆ ನಿನಗಾಗಿ. ಯಾಕಂದ್ರೆ ಎಲ್ಲರೂ ಹೆಚ್ಚು ಪ್ರೀತಿಸುವುದು ಅವರ ಪ್ರಾಣವನ್ನಂತೆ. ನನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ರಾಮನನ್ನು ಪ್ರೀತಿಸಿದವ ಈ ದಶರಥ. ಮಗನೇ ರಾಮ, ಅಪ್ಪ, ಇದು ಕೊನೆಯ ಒಂದು ಆಸೆ. ಏನಪ್ಪ? ನೀನು ಉಪವಾಸ, ನಾನು ಉಪವಾಸ. ನಿನ್ನ ಬಾಯಿಗೆ ನಾನು ತುತ್ತನ್ನು ಕೊಡುತ್ತಾ ಇದ್ದೆ, ನೀನು ನನ್ನ ಬಾಯಿಗೆ ತುತ್ತನ್ನು ಕೊಡುತ್ತಾ ಇದ್ದೆ.
14 ವರ್ಷ ಕಳೆದು ನೀನು ಬರುವಾಗ ಮಗನೇ ನಾನು ಇರುತ್ತೇನೋ ಇಲ್ಲೋ ಗೊತ್ತಿಲ್ಲ, ನಿನ್ನನ್ನು ಕಾಡುವ ಯೋಗ ಉಂಟಾ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ಮಗನೇ ಇದೋ ಒಂದು ತುತ್ತು ಅನ್ನವನ್ನು ನಿನ್ನ ಬಾಯಿ ಕೊಡುತ್ತೇನೆ, ನೀನು ನನ್ನ ಬಾಯಿ ಕೊಡು, ಇದನ್ನು ನೆರವೇರಿಸಿ ಹೋಗು ಮಗನೇ. ರಾಮ ರಾಮ. ಅಪ್ಪ ಮಗನೇ ಇಲ್ಲ, ಇದಂತೂ ಈ ಕಾಲದಲ್ಲಿ ಸಾಧ್ಯವೇ ಇಲ್ಲ. ಒಂದು ವೇಳೆ ಇಲ್ಲಿಯ ಅನ್ನವನ್ನ ನಾ ಉಂಡೆ ಅಂತಾದರೆ ನನ್ನಲ್ಲಿ ಒಂದು ವಿಧವಾದಂತಹ ಮೋಹ ಎನ್ನುವುದು ಆವರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ನೀವು ಹೇಳಿದ ಹಾಗೆ ನಾ ಊಟವನ್ನ ಮಾಡಿದ ಕಾಲಕ್ಕೆ ಮಾಡುವುದಕ್ಕೆ ತೊಡಗುತ್ತೀರಿ. ಮಗು, ಇವತ್ತೊಂದು ದಿವಸ ಈ ಅಯೋಧ್ಯೆಯಲ್ಲಿದ್ದು ನೀ ನಾಳೆ ಹೋಗು ಎನ್ನುವ ಹಾಗೆ. ಅದನ್ನೂ ನಾ ಮಾಡಿದೆ ಅಂತಾದ್ರೆ ನಾಳೆ ಮತ್ತೊಂದನ್ನ ತಾವು ಆಡುವುದಕ್ಕೆ ತೊಡಗುತ್ತೀರಿ. ಆಗ ಅಯೋಧ್ಯೆಯ ಆ ಮೋಹ ಎನ್ನುವುದು ನನ್ನನ್ನು ಬಿಟ್ಟು ಹೋಗುವುದಕ್ಕೆ ಸಾಧ್ಯವಿಲ್ಲ. ಜ್ಞಾನಿಗಳಾಡಿದರಂತೆ, ಎಲ್ಲೋ ಊಟ ಮಾಡಿದಂತಹ ಊಟದಲ್ಲಿಯೂ ಕೂಡ ಮನುಷ್ಯ ಬದಲಾಗುವುದಕ್ಕೆ ಸಾಧ್ಯವಿದೆ ಎನ್ನುವ ಹಾಗೆ ನನ್ನ ಮನಸ್ಸೇ ಬದಲಾಯಿತು ಅಂತಾದರೆ ಮಾತೆಯ ಮಾತು ಈಡೇರಿದ ಹಾಗಾಗುವುದಿಲ್ಲ. ಹಾಗಾಗಿ ತಾವು ಬೇಸರಿಸಬಾರದು. ನಾವು ಊಟ ಮಾಡುವುದಕ್ಕೆ ಬದ್ಧನಲ್ಲ, ಸಿದ್ಧನಿಲ್ಲ. ಊಟವನ್ನ ಮಾಡುವುದಕ್ಕಾಗುವುದಿಲ್ಲ. ರಾಮ ರಾಮ, ಊಟ ಮಾಡುವುದಿಲ್ಲ, ಇಲ್ಲ ನನ್ನ ಕೈ ತುತ್ತು ಸ್ವೀಕರಿಸುವುದಿಲ್ಲ, ಅದಾಗುವುದಿಲ್ಲಪ್ಪ. ಹೊರಟೆಯ ಹೊರಡಬೇಕು ಎನ್ನುವ ಹಾಗೆ ಸಿದ್ಧತೆ ಮಾಡಿದಾಗ ಮಾತೆಯಾದ ಕೈಕೇಯಿ ಆಡಿದಳಲ್ಲ, ಈ ರಾಜ ಪೋಷಾಕುಗಳನ್ನೆಲ್ಲವನ್ನೂ ಕೆಳಗಿಳಿಸಬೇಕು ಎನ್ನುವ ಹಾಗೆ. ಅದಲ್ಲ ನಿಮಗೆ ಯೋಗ್ಯವಾದುದು. ಅವಳ ಮುಖ ನೋಡಬೇಡ ರಾಮ. ವಲ್ಕಲ ದಾರಿಗಳಾಗಿದ್ದುಕೊಂಡೇ ನೀವು ಕಾನನವಾಸವನ್ನ ಕೈಯಬೇಕು ಅಂತ. ಸೀತೆಯ ವಸನವನ್ನೆಲ್ಲವನ್ನೂ ಕೂಡ ಬಿಚ್ಚುವುದರ ಮೂಲಕವಾಗಿ ಋಷಿ ಪತ್ನಿಯರು ಯಾವ ರೀತಿಯಾದಂತಹ ವಲ್ಕಲಧಾರಿಗಳಾಗಿದ್ದುಕೊಂಡು ವಸನ ಭೂಷಣಗಳನ್ನು ಧರಿಸಿಕೊಂಡು ಕಾನನವನ್ನು ಸೇರುತ್ತಾರೋ ಅದೇ ರೀತಿ ಹೋಗಬೇಕು ಅಂತ ಆಕೆ ಆಜ್ಞೆ ಮಾಡಿದಳಲ್ಲ. ಯಾವ ರೀತಿಯಾಗಿ ಅದನ್ನು ಉಡುವುದು ಎನ್ನುವುದನ್ನು ಗೊತ್ತಿಲ್ಲದೇ ಇದ್ದಂತಹ ಸೀತೆಯೂ ಕೂಡ ಪರಿತಪಿಸಿದ್ದಂತೂ ಹೌದು ತಾನೆ ಅಪ್ಪ. ಹಾಗಾದರೆ ನಾವು ಹೀಗೇ ಹೋಗಬೇಕು ಅಂತ ಅಮ್ಮನ ಸಂಕಲ್ಪ ಇದೆ ಅಂತಾದರೆ ಅದನ್ನು ಯಾರಿಂದಲಾದರೂ ತಪ್ಪಿಸುವುದಕ್ಕೆ ಸಾಧ್ಯವಿದೆ. ಚಿಂತೆ ಮಾಡಬೇಡಿ. ಆದಷ್ಟು ಶೀಘ್ರವಾಗಿ 14 ವರ್ಷಗಳನ್ನು ಪೂರೈಸಿ ಆ ಬಳಿಕ ನಿಮ್ಮನ್ನು ಬಂದು ಕಾಣುತ್ತೇವೆ. ತಮ್ಮ ಲಕ್ಷ್ಮಣ, ಅಣ್ಣದೇವ, ಸೀತಾ, ತಡ ಮಾಡುವುದಲ್ಲ, ಎಲ್ಲರ ಜೊತೆ ಸೇರಿಕೊಂಡು ನಾವು ಬರುತ್ತೇವೆ ಅಂತ ಆಡಿದವರೆಷ್ಟೋ ಮಂದಿಗಳಿದ್ದಾರೆ. ತಮ್ಮ ಅಪ್ಪ ಎಷ್ಟು ಆಡಿದ್ರೂ ಕೂಡ ರಾಮ ರಾಮ ಅಂತಲೇ ಆಡುವುದಕ್ಕೆ ತೊಡಗುತ್ತಾರೆ. ನಾವು ಅಯೋಧ್ಯೆಯನ್ನ ಬಿಟ್ಟು ಹೋಗುತ್ತೇವೆ ಅಂತ ಆಡಿದ ಕಾಲಕ್ಕೆ ನಮ್ಮನ್ನು ಅನುಸರಿಸಿಕೊಂಡು ಎಷ್ಟೋ ಮಂದಿಗಳು ಬರುವುದಕ್ಕಿದ್ದಾರೆ. ತಂದೆಯೇ ಮಂತ್ರಿಯಾದಂತಹ ಸುಮಂತ್ರನ ರಥದ ಸಿದ್ಧತೆಯನ್ನೂ ಮಾಡಿದವರಿದ್ದಾರೆ. ರಥಾರೋಹಿಯಾಗಿ ಸಾಗೋಣ ಹೋಗೋಣ. ಮಂತ್ರೀಶ ಕೇಳಯ್ಯ ನಿನ್ನೋಳು. ಹೊರಡುವ ಕಾಲಕ್ಕೆ ನಾವು ಮೂವರೇ ಆದರೂ ಕೂಡ ಅಯೋಧ್ಯೆಯ ಪ್ರಜೆಗಳೆಲ್ಲರೂ ಕೂಡ ನಮ್ಮನ್ನು ಅನುಸರಿಸಿಕೊಂಡು ನಾವು ಬರುತ್ತೇವೆ, ರಾಮನಿದ್ದಲ್ಲೇ ನಾವಿರುತ್ತೇವೆ ಎನ್ನುವ ಹಾಗೆ ಬಗೆದು ನಮ್ಮ ಜೊತೆಯೇ ಬಂದವರಿದ್ದಾರೆ. ಹೌದು. ಪಡೋದಿಕ್ಕು ನಿನಗಯ್ಯ ವರುಣಪ್ಪ, ಬಲಾಢ್ಯರಾದಂತಹ ತಾಟಕಿ ಮೊದಲಾದಂತಹ ದಾನವರನ್ನು ಕೊಂದನಂತೆ. ಕಾಲಿಡುತ್ತಿದ್ದಂತೆ ಶಿಲೆಯೊಂದು ಹೆಣ್ಣಾಗಿ ಮೇಲೆ ಬಂತಂತೆ. ಸಾಮಾನ್ಯರಿಗೂ ಹೆದೆ ಏರಿಸುವುದಕ್ಕೆ ಸಾಧ್ಯವಾಗದಂತಹ ಶಿವಧನಸ್ಸನ್ನು ಮೇಲೆತ್ತಿದ ಕ್ಷಣ ಶಿವಧನಸ್ಸು ತುಂಡಾಗಿ ಕೆಳಗೆ ಬಿದ್ದಂತೆ. ಪರಶುರಾಮನಿಗೆ ಎದೆಯನ್ನು ಕೊಟ್ಟಂತಹ ಮಹಾ ಪರಾಕ್ರಮಿ. ಹೀಗೆ ಒಂದೇ ಎರಡೇ ಅದೆಷ್ಟೋ ಮಹಾ ಸಾಧನೆಗಳನ್ನು ಮಾಡಿದಂತಹ ರಾಮ ಸಾಮಾನ್ಯ ಮನುಷ್ಯನಲ್ಲ, ದೇವತಾ ಸ್ವರೂಪಿ. ಅಯೋಧ್ಯೆ ಆಗುಹೋಗುಗಳನ್ನೆಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡೇ ಜೀವನವನ್ನು ಸಾಗಿಸುತ್ತಾ ಇದ್ದಿ ಎನ್ನುವ ಹಾಗೆ ನಿನ್ನ ಮಾತಿನ ಧ್ವನಿಯಿಂದ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಪಟ್ಟಾಭಿಷೇಕವಾಗಬೇಕಿತ್ತು, ಆದರೆ ಪಟ್ಟಾಭಿಷೇಕವಾಗುವಂತಹ ಸಮಯದಲ್ಲಿ 14 ವರ್ಷಗಳ ವನವಾಸ ದೀಕ್ಷೆಯನ್ನ ನಾ ಕೈಗೊಂಡವನಿದ್ದೇನೆ. ಕೇಳಿದ ಜನರು ಮತ್ತೇನು ಬೇಡುವರು,
ಬಲ್ಲ